ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕೇರಳದ ವಯನಾಡ್ ಬಗ್ಗೆ 3 ಡೇಸ್ ಟ್ರಿಪ್ ಪ್ಲಾನ್ ಅನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ತಿಳಿಸ್ಕೊಡ್ತೀನಿ ಅಂದ್ರೆ ಬಜೆಟ್ ರೂಮ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಬೆಸ್ಟ್ ರೆಸ್ಟೋರೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಬೈಕ್ ರೆಂಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಹಾಗೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ, ಮತ್ತು 3 ದಿನಗಳಲ್ಲಿ 13 ಜಾಗಗಳಿಗೆ ನೀವು ವಿಸಿಟ್ ಮಾಡಬಹುದು. ಇದೆಲ್ಲ ಯಾವುವು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ 13 ಜಾಗಗಳ ಇಂಪಾರ್ಟೆನ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಹಾಗೆ ವಯನಾಡಿಗೆ ಹೋಗ್ಲಿಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ಕೂಡ ನೋಡೋಣ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದ್ರಿಂದ ನೀವು ಇನ್ನಷ್ಟು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ನೋಡಬಹುದು. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಕೇರಳದ ಪ್ರಕೃತಿ ಮಡಿಲಲ್ಲಿರುವ ವಯನಾಡಿನ ಸೌಂದರ್ಯವನ್ನು ನೀವು ಕಣ್ತುಂಬಿಸ್ಕೊಳ್ಬೇಕು ಅಂದರೆ ಅಲ್ಲಿಗೇನೆ ಭೇಟಿ ನೀಡಬೇಕು. ಪ್ರಕೃತಿ ಸೌಂದರ್ಯ, ಪರ್ವತ ಶ್ರೇಣಿಗಳು, ಜಲಪಾತಗಳು, ಸಾಹಸ ಕ್ರೀಡೆಗಳಿಗೆ ವಯನಾಡು ಸೂಕ್ತವಾದ ತಾಣ ಅಂತಾನೆ ಹೇಳಬಹುದು. ವಯನಾಡಂತೂ ಕೇರಳದ ಪ್ರಮುಖ ಪ್ರವಾಸಿ ತಾಣ ಕೂಡ ಹೌದು. ನಿಮ್ಮ ರಜಾದಿನಗಳಲ್ಲಿ ಹಚ್ಚ ಹಸಿರಿನಿಂದ ಕೂಡಿರುವ ವಯನಾಡಿಗೆ ಭೇಟಿ ನೀಡೋದಂತೂ ಬಹಳ ಸೂಕ್ತ ಅಂತಾನೆ ಹೇಳಬಹುದು. ಇದಂತೂ ಚಹಾ ತೋಟಗಳಿಂದ ಕೂಡಿರೋದ್ರಿಂದ ಇಲ್ಲಿ ನೀವು ವಿವಿಧವಾದ ರುಚಿಕರವಾದ ಚಹಾಗಳನ್ನ ಟೇಸ್ಟ್ ಮಾಡಬಹುದು. ಆದ್ರಿಂದ ಇಷ್ಟು ಸುಂದರವಾದ ವಯನಾಡಿಗೆ ನೀವು ಒಮ್ಮೆಯಾದ್ರೂ ಭೇಟಿ ನೀಡಲೇಬೇಕು. ಬೆಂಗಳೂರಿಂದ ವಯನಾಡಿಗಂತೂ 280 ಕಿಲೋಮೀಟರ್ಸ್ ಆಗುತ್ತೆ. ಈಗ ಇಲ್ಲಿಗೆ ನಾವು ಮೊದಲನೇದಾಗಿ ಬೈಕ್ ರೆಂಟಲ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ವಯನಾಡಿಂದ 27 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ವಯನಾಡ್ ಬೈಕ್ ರೆಂಟಲ್ಸ್ಗೆ ನೀವು ರೀಚ್ ಆಗಬೇಕಾಗುತ್ತೆ. ಹಾಗೆ ವಯನಾಡಲ್ಲಿ ಸ್ವಲ್ಪ ಜಾಗಗಳೆಲ್ಲ ದೂರನೇ ಇರುತ್ತೆ, ಅಂದರೆ ರೂಮ್ಸ್ ಕೂಡ ನಿಮಗೆ ಸ್ವಲ್ಪ ದೂರನೇ ಸಿಗೋದು. ಅಟ್ಲೀಸ್ಟ್ ನೀವೊಂದು 10 ರಿಂದ 15 ಕಿಲೋಮೀಟರ್ಗಳಷ್ಟು ದೂರ ಹೋಗಬೇಕಾಗತ್ತೆ ರೂಮ್ಸನ್ನು ರೀಚ್ ಆಗಲಿಕ್ಕಾಗಿ. ಸೊ ಈ ಒಂದು ಬೈಕ್ ರೆಂಟಲ್ಗೆ ನೀವು ರೀಚ್ ಆಗಬಹುದು. ಅಥವಾ ವಯನಾಡಿಂದ 17 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ರಾಯಲ್ ಬ್ರದರ್ಸ್ ಬೈಕ್ ರೆಂಟಲ್ಗೆ ನೀವು ರೀಚ್ ಆಗಬಹುದು. ಇಲ್ಲೂ ಕೂಡ ನೀವು ಬೈಕನ್ನು ರೆಂಟಲ್ಗೆ ತಗೋಬಹುದು. ಇಲ್ಲಿ ಒಂದು ದಿವಸಕ್ಕೆ 500 ರೂಪಾಯಿಂದ 600 ರೂಪಾಯಿವರೆಗೂ ಚಾರ್ಜ್ ಮಾಡಿ. ವಯನಾಡಿಗೆ ಹೋಗ್ಲಿಕ್ಕೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಅನ್ನು ನೋಡೋದಾದ್ರೆ ನಿಮ್ಮ ಓನ್ ವೆಹಿಕಲ್ಸ್ ಮೂಲಕ ನೀವು ಆರಾಮಾಗಿ ವಯನಾಡಿಗೆ ರೀಚ್ ಆಗಬಹುದು. ಅಥವಾ ನೀವು ಬೇರೆ ಟ್ರಾನ್ಸ್ಪೋರ್ಟೇಷನ್ ಅನ್ನು ನೋಡ್ತಾ ಇದ್ದೀರಾ ಅಂದರೆ ನೀವು ಬಸ್ಗಳ ಮೂಲಕ ರೀಚ್ ಆಗಬಹುದು. ಆದರೆ ನೀವು ಪ್ರೈವೇಟ್ ಬಸ್ಗಳನ್ನು ಮೊದಲೇ ಬುಕ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಬಸ್ ಫೆಸಿಲಿಟೀಸ್ ಇಲ್ಲ ವಯನಾಡಿಗೆ ಅಷ್ಟು ಬೆಂಗಳೂರಿಂದ. ಸೊ ಆದ್ದರಿಂದ ನೀವು ಪ್ರೈವೇಟ್ ಬಸ್ಗಳನ್ನು ಬುಕ್ ಮಾಡಿಕೊಂಡು ಹೋಗಬಹುದು. ಹಾಗೆ ನೀವು ಟ್ರೈನ್ ಮೂಲಕ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಟ್ರೈನ್ ಮೂಲಕ ಹೋಗಲಿಕ್ಕೆ ಆಗೋದಿಲ್ಲ ವಯನಾಡಿಗೆ, ನೀವು ಬಸ್ ಮೂಲಕ ಹೋಗಬೇಕು ಅಥವಾ ನಿಮ್ಮ ಓನ್ ವೆಹಿಕಲ್ಸ್ ಮೂಲಕನೇ ಹೋಗಬೇಕಾಗುತ್ತೆ. ಈಗ ವಯನಾಡಲ್ಲಿ ಮೊದಲನೇ ದಿವಸ ವಯನಾಡಿಂದ 19 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಕುರುಂಬಲಕೊಟ್ಟ ವ್ಯೂ ಪಾಯಿಂಟ್ಗೆ ರೀಚ್ ಆಗಬೇಕು. ಇದಂತೂ ವಯನಾಡಲ್ಲಿ ವಂಡರ್ಫುಲ್ ವ್ಯೂ ಪಾಯಿಂಟ್ ಅಂತಾನೆ ಹೇಳಬಹುದು. ಇಲ್ಲಂತೂ ನಿಂತ್ಕೊಂಡು ನೀವು ವ್ಯೂಸ್ ನೋಡ್ತಾ ಇದ್ದ ಹಾಗೆ ನಿಮಗೆ ಇಡೀ ವಯನಾಡೇ ಕಾಣುತ್ತೆ. ಹಚ್ಚ ಹಸಿರಿನ ವಯನಾಡ್ ಈ ಒಂದು ವ್ಯೂ ಪಾಯಿಂಟಿಂದ ನಿಮಗೆ ಕಾಣಲು ಸಿಗುತ್ತೆ. ಆದರೆ ಇಲ್ಲಿಗೆ ನೀವು ಬೇಗ ಹೋಗಿ ರೀಚ್ ಆಗಬೇಕು. ಅಟ್ಲೀಸ್ಟ್ ಬೆಳಗ್ಗೆ 6 to 6:30 ಹಾಗೆ ನೀವು ಹೋದರೆ ಬೆಟ್ಟದ ಮೇಲೆ ವ್ಯೂ ಪಾಯಿಂಟ್ಸ್ ಅಂತೂ ನಿಮಗೆ ಅಷ್ಟೇ ಸುಂದರವಾಗಿ ಕಾಣುತ್ತೆ. ಇಲ್ಲಂತೂ ಮೈ ರೋಮಾಂಚನಗೊಳಿಸುವಂತಹ ವ್ಯೂಸ್ ನಿಮಗೆ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಈ ವ್ಯೂ ಪಾಯಿಂಟ್ ಅನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ 27 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಮಕ್ಕಿಯಾಡ್ ಮೀನ್ಮಟ್ಟಿ ಜಲಪಾತ ಸಿಗುತ್ತೆ. ಇಲ್ಲಿ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಬೇಕಾದ್ರೆ ಜಸ್ಟ್ ಮೀನ್ಮಟ್ಟಿ ವಾಟರ್ಫಾಲ್ಸ್ ಅಂತ ಹಾಕಬೇಡಿ, ಮಕ್ಕಿಯಾಡ್ ಅನ್ನೋ ಒಂದು ವರ್ಡನ್ನು ಕೂಡ ಆ್ಯಡ್ ಮಾಡಿ ಯೂಸ್ ಮಾಡಿ. ಸೊ ಅದರಿಂದ ನಿಮಗೆ ಕರೆಕ್ಟ್ ಲೊಕೇಶನ್ಸ್ ತೋರಿಸುತ್ತೆ. ಇತ್ತೀಚೆಗೆ ಇಲ್ಲಿ ವಾಟರ್ಫಾಲ್ಸ್ಗೆ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಇಲ್ಲಿ ಜನರು ಭೇಟಿ ನೀಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ನೀವು ಇಲ್ಲಿಗೆ ರೀಚ್ ಆಗಿಬಿಟ್ಟು ಅಲ್ಲಿ ಕೇಳಿ ನೋಡಬಹುದು. ಅಕಸ್ಮಾತ್ ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ಅಂದರೆ ನೀವು ಭೇಟಿ ನೀಡಬಹುದು. ಇಲ್ಲಿ ಎಂಟ್ರಿ ಫೀಸ್ ಕೂಡ ಕಟ್ಟಬೇಕಾಗುತ್ತೆ. ಅಡಲ್ಟ್ಸ್ಗಾದರೆ 50 ರೂಪಾಯಿ, ಹಾಗೆ ಮಕ್ಕಳಿಗಾದರೆ 30 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇಲ್ಲಿ ಯಾಕೆ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಅಂದರೆ ಇಲ್ಲಿರುವಂತಹ ವೈಲ್ಡ್ ಆ್ಯನಿಮಲ್ಸ್ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಇದನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಬಿಡ್ತಾ ಇಲ್ಲ ಅಂದರೆ ಅಲ್ಲೇ ಅಕ್ಕಪಕ್ಕ ನಿಮಗೆ ಟೀ ಪ್ಲಾಂಟೇಶನ್ಸ್ ತುಂಬಾ ಒಳ್ಳೆ ವ್ಯೂಸನ್ನು ಕೊಡ್ತವೆ. ಸೊ ಅಲ್ಲೇ ನೀವು ಸಾಕಷ್ಟು ಟೈಮನ್ನು ಸ್ಪೆಂಡ್ ಮಾಡಬಹುದು. ಇದಾದಮೇಲೆ ಇಲ್ಲಿಂದ ನೀವು 23 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಬಾಣಾಸುರ ಸಾಗರ ವ್ಯೂ ಪಾಯಿಂಟ್ ಸಿಗುತ್ತೆ. ಇದಂತೂ ಒಂದು ಬ್ರೆತ್ ಟೇಕಿಂಗ್ ವ್ಯೂ ಪಾಯಿಂಟ್ ಅಂತಾನೆ ಹೇಳಬಹುದು. ವಯನಾಡಲ್ಲಿ ಇದೊಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಕೂಡ ಹೌದು. ಇಲ್ಲಿ ಬೇಕಾದರೆ ಬೋಟಿಂಗ್ ಕೂಡ ಮಾಡಬಹುದು. ಇದಂತೂ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಡ್ಯಾಮ್ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಹಾಗೆ ಇಲ್ಲಿ ನಿಂತು ನೋಡುವ ವ್ಯೂಸ್ ಅಂತೂ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀಲಿ ಆಕಾಶ, ಹಾಗೆ ಅಕ್ಕಪಕ್ಕದಲ್ಲಿ ಹಚ್ಚ ಹಸಿರು, ಹಾಗೆ ಬೆಟ್ಟ ಗುಡ್ಡಗಳು, ನಿಮಗೆ ವ್ಯೂ ಪಾಯಿಂಟ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹೋದಾಗ. ಇಲ್ಲಿಗೆ ನಿಮ್ಮ ಫಸ್ಟ್ ಡೇ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ನೀವು ನಿಮ್ಮ ರೂಮ್ಸಿಗೆ ಹೋಗಿ ರೆಸ್ಟ್ ಮಾಡಬಹುದು. ಎರಡನೇ ದಿವಸ ವಯನಾಡಿಂದ 25 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಇಡಕ್ಕಲ್ ಕೇವ್ಸ್ಗೆ ನೀವು ರೀಚ್ ಆಗಿ.
ಇಲ್ಲೇ ನೋಡಿ ಕನ್ನಡದ ಎಡಕಲುಗುಡ್ಡ ಮೂವಿ ಶೂಟಿಂಗ್ ಆಗಿದ್ದು. ಈ ಎಡಕಲ್ ಗುಹೆಗಳಂತೂ ವಯನಾಡಲ್ಲಿ ಅತ್ಯಂತ ಭೇಟಿ ನೀಡುವ ಪ್ರವಾಸಿ ತಾಣವಾಗಿದೆ. ಈ ಗುಹೆಗಳಂತೂ ಸುಮಾರು 4000 ಅಡಿಗಳಷ್ಟು ಎತ್ತರದಲ್ಲಿದೆ. ಈ ಎಡಕಲ್ ಗುಹೆಗಳ ಬಗ್ಗೆ ಸಾಕಷ್ಟು ದಂತಕಥೆಗಳೇ ಇವೆ. ಒಬ್ಬರ ಪ್ರಕಾರ ಭಗವಾನ್ ಶ್ರೀರಾಮನ ಪುತ್ರರಾದ ಲವಾಕುಶರು ಎಸೆದ ಬಾಣಗಳಿಂದ ಈ ಗುಹೆಗಳು ರೂಪುಗೊಂಡಿದ್ದು ಅಂತ ಹೇಳಲಾಗುತ್ತೆ. ಹಾಗೆ ಈ ಕೇವ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಸಪೋರ್ಟ್ಗೋಸ್ಕರ ಅಂದ್ಬಿಟ್ಟು ಐರನ್ ರಾಡ್ಸನ್ನು ಹಾಕಿದ್ದಾರೆ, ನಿಮಗೆ ಸಪೋರ್ಟ್ಗಿರಲಿ ನಡೆದಾಡೋಕೆ ಅಲ್ಲಿ ಅಂತ. ಹಾಗೆ ಇಲ್ಲಿ ಮೆಟ್ಲುಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಂತೂ ನೀವು ಸಾಕಷ್ಟು ಬೃಹತ್ ಗಾತ್ರದ ಬಂಡೆ ಕಲ್ಲುಗಳನ್ನು ಕಾಣಬಹುದು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ನವಶಿಲಾಯುಗಕ್ಕೆ ಸೇರಿದ ರೇಖಾ ಚಿತ್ರಗಳು ಕೂಡ ಕಾಣಲು ಸಿಗ್ತವೆ. ಇಲ್ಲಿನ ಒಂದು ಕೊಠಡಿ ಒಳಗಡೆ ಕಲ್ಲಿನ ಗೋಡೆಗಳ ಮೇಲೆ ಕ್ರಿಸ್ತಪೂರ್ವ 6000ಕ್ಕೂ ಹಿಂದಿನ ನವಶಿಲಾಯುಗಕ್ಕೆ ಸೇರಿದ ಹಲವಾರು ರೇಖಾಚಿತ್ರಗಳನ್ನ ನೀವು ಕಾಣಬಹುದು. ಹಾಗೆ ಮತ್ತೊಂದೇನು ಅಂದ್ರೆ ಪುರಾತತ್ವ ತಜ್ಞರ ಪ್ರಕಾರ ಈ ಸ್ಥಳ ಅಂತೂ ಮಾನವ ವಾಸಸ್ಥಳದ ಆರಂಭಿಕ ಕೇಂದ್ರಗಳಲ್ಲಿ ಒಂದು ಅಂತ ಕಂಡುಹಿಡಿದಿದ್ದಾರೆ. ಈ ಕೇವನ್ನ ಕಂಪ್ಲೀಟ್ ಆಗಿ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ 45 ನಿಮಿಷದಿಂದ ಒಂದು 1 ಅವರ್ವರೆಗೂ ಆಗುತ್ತೆ. ಸೊ ಈ ಕೇವ್ಸ್ ಅನ್ನ ನೀವು ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಇಲ್ಲಿಂದ 17 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ನೀಲಿಮಾಲಾ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ವ್ಯೂ ಪಾಯಿಂಟ್ಗೆ ನೀವು ಅಕಸ್ಮಾತ್ ಏನಾದರೂ ಮಳೆಗಾಲದಲ್ಲಿ ಹೋಗ್ಬಿಟ್ರೆ ನೋಡಕ್ ಆಗೋದೇ ಇಲ್ಲ. ನೀವೇನಾದರೂ ಕಾರ್ ತಗೊಂಡು ಹೋಗ್ತೀರಾ ಅಂದರೆ ಇಲ್ಲಿ ಹೋಗ್ಲಿಕ್ಕಾಗಲ್ಲ. ರೋಡ್ ಅಂತೂ ತುಂಬಾ ಚಿಕ್ಕದಾಗಿದೆ. ಹಾಗೆ ಕರ್ವಿಂಗ್ಸಲ್ಲೂ ಕೂಡ ನಿಮಗೆ ತುಂಬಾ ಚಿಕ್ಕದು, ಎರಡೆರಡು ಗಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು 2 ವೀಲರ್ಸಲ್ಲಿ ಟ್ರಾವೆಲ್ ಮಾಡೋದು ಇಲ್ಲಿ ಬಹಳ ಬೆಸ್ಟ್ ಅಂತ ಹೇಳ್ತೀನಿ. 2 ವೀಲರ್ಸಲ್ಲಿ ನೀವು ಹೋದರೆ ಎಂಡ್ ಪಾಯಿಂಟ್ವರೆಗೂ ರೀಚ್ ಆಗಬಹುದು. ಸೊ ಅದಕ್ಕೆ ನೀವು ಆದಷ್ಟು ಮಳೆ ನಿಂತಾದ್ಮೇಲೆ ಹೋಗಿ, ಯಾಕಂದರೆ ಇಲ್ಲಿ ತುಂಬಾ ಜಾರತ್ತೆ. ಹಾಗೂ ವ್ಯೂ ಪಾಯಿಂಟ್ಸನ್ನು ನೋಡಲಿಕ್ಕೆ ಒಂದು 10 ನಿಮಿಷ ನೀವು ನಡಿಬೇಕಾಗತ್ತೆ. ಮತ್ತು ಇಲ್ಲಿ ತುಂಬಾ ಸ್ಟೀಪ್ ಆಗಿರೋದ್ರಿಂದ ನಿಮಗೆ ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನೀವು ಟ್ರೆಕ್ಕಿಂಗ್ ಶೂಸನ್ನು ಹಾಕೊಳ್ಳಿಕ್ಕೆ ಮರೀಲೇಬಾರ್ದು. ಇಲ್ಲಿಗೆ ಹೋಗಿ ರೀಚ್ ಆಗೋ ದಾರಿನೇ ಅತ್ಯಂತ ಸುಂದರ ಅಂತ ಹೇಳಬಹುದು. ಹಾಗೆ ಈ ವ್ಯೂ ಪಾಯಿಂಟಿಂದ ನಿಮಗೆ ಸಾಕಷ್ಟು ಬಾರಿ ಮೀನ್ಮಟ್ಟಿ ವಾಟರ್ ಫಾಲ್ಸ್ ಕೂಡ ಕಾಣುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂದರೆ ಈ ವ್ಯೂ ಪಾಯಿಂಟನ್ನು ನೋಡಲಿಕ್ಕಾಗಿ ನೀವು ಸ್ವಲ್ಪ ಕಷ್ಟ ಬೀಳಬೇಕಾಗತ್ತೆ. ಅಂದರೆ ರೋಡ್ಗಳಂತೂ ಇಲ್ಲಿ ತುಂಬಾ ಸ್ಲೋಪ್ ಇರುತ್ತೆ. ಹಾಗೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಡ್ರೈವಿಂಗಲ್ಲಿ. ಕಾರ್ಗಳಂತೂ ಇಲ್ಲಿ ಹೋಗೋದೇ ಇಲ್ಲ. ನೀವು ತುಂಬ ಹಿಂದೆನೇ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ನೀವು ಆದರೆ ನಿಮಗೆ ಅಡ್ವೆಂಚರಸ್ ಆಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ನೀವು ಈ ವ್ಯೂ ಪಾಯಿಂಟ್ಗೆ ರೀಚ್ ಆಗಬಹುದು. ಅಥವಾ ನೀವು ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀರಾ ಅಂದರೆ ಈ ವ್ಯೂ ಪಾಯಿಂಟನ್ನು ನೀವು ಸ್ಕಿಪ್ ಮಾಡಬಹುದು. ಈ ಜಲಪಾತವನ್ನ ನೋಡಾದ್ಮೇಲೆ ಇಲ್ಲಿಂದ 13 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಕಾಂತನ್ಪುರ ಜಲಪಾತ ಸಿಗುತ್ತೆ. ಇದಂತೂ ಒಂದು ಅತ್ಯಂತ ಸುಂದರವಾದ ಜಲಪಾತ ಅಂತಾನೆ ಹೇಳಬಹುದು ವಯನಾಡಲ್ಲಿ. ಹಾಗೆ ಇಲ್ಲಿಗೆ ಹೋಗುವಾಗ ಇಲ್ಲಿನ ಬಂಡೆ ಕಲ್ಗಳಂತೂ ಜಾಸ್ತಿನೇ ಸ್ಲಿಪ್ಪರಿ ಇರುತ್ತೆ. ನೀವು ಆದಷ್ಟು ಟ್ರೆಕ್ಕಿಂಗ್ ಶೂಸನ್ನೇ ಹಾಕೊಂಡು ಹೋಗೋದು ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ಗ್ರಿಪ್ ಸಿಗುತ್ತೆ ಅಲ್ಲಿ ಓಡಾಡಬೇಕಾದ್ರೆ. ಅಕ್ಕಪಕ್ಕದಲ್ಲೆಲ್ಲ ಹಚ್ಚ ಹಸಿರು ಮತ್ತು ಅದರ ಮಧ್ಯೆ ನಿಮಗೆ ಈ ಜಲಪಾತ ಕಾಣಲು ಸಿಗುತ್ತೆ ಅತ್ಯಂತ ಸುಂದರವಾಗಿ. ಈ ಜಲಪಾತದಲ್ಲಿ ನೀವು ಸಾಕಷ್ಟು ಟೈಮನ್ನು ಸ್ಪೆಂಡ್ ಮಾಡಿಬಿಟ್ಟು ನೀವು ನಿಮ್ಮ ರೂಮ್ಸ್ಗೆ ಹೋಗಿ ರೀಚ್ ಆಗಬಹುದು. ಇಲ್ಲಿಗೆ ನಿಮ್ಮ ಸೆಕೆಂಡ್ ಡೇ ಟ್ರಿಪ್ ಕೂಡ ಕಂಪ್ಲೀಟ್ ಆಗುತ್ತೆ. 3ನೇ ದಿವಸ ಬೆಳಗ್ಗೆ ವಯನಾಡಿಂದ 35 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಚೆಂಬ್ರಾ ಪೀಕ್ಗೆ ರೀಚ್ ಆಗಿ. ಚೆಂಬ್ರಾ ಪೀಕನ್ನು ನೀವು ನೋಡಲಿಲ್ಲ ಅಂದರೆ ವಯನಾಡಿನ ಟ್ರಿಪ್ ಅಂತೂ ಕಂಪ್ಲೀಟ್ ಆಗೋದೇ ಇಲ್ಲ ಅಂತಾನೆ ಹೇಳಬಹುದು. ಯಾಕಂದರೆ ಇಲ್ಲಿನ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ವ್ಯೂ ಪಾಯಿಂಟ್ಸ್ ಅಂತೂ ನಿಮಗೆ ಅಷ್ಟು ಸುಂದರವಾಗಿ ಕಾಣಲು ಸಿಗುತ್ತೆ. ಹಾಗೆ ಇಲ್ಲಿ ಬರೀ ಲಿಮಿಟೆಡ್ ಪೀಪಲನ್ನು ಮಾತ್ರ ಟ್ರೆಕ್ಕಿಂಗ್ಗೆ ಕಳಿಸೋದ್ರಿಂದ ನೀವು ಆದಷ್ಟು ಬೇಗ ಇಲ್ಲಿಗೆ ರೀಚ್ ಆಗೋದು ಒಳ್ಳೆಯದು. ಮೇ ಬಿ ಒಂದು 6:30 to 7 o'clock ನೀವು ಇಲ್ಲಿಗೆ ರೀಚ್ ಆಗಿಬಿಟ್ರೆ ಆರಾಮಾಗಿ ನೀವು ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಬಹುದು. ಇಲ್ಲಿ ನೀವು ಫಾರೆಸ್ಟ್ ಆಫೀಸಿಂದ ಟಿಕೆಟ್ಸನ್ನು ತಗೊಳ್ಬೇಕಾಗುತ್ತೆ. ನಂತರನೇ ನೀವು ಇಲ್ಲಿ ಟ್ರೆಕ್ಕಿಂಗ್ ಮಾಡಬಹುದು. ಹಾಗೆ ಇಲ್ಲಿ ಟ್ರೆಕ್ಕಿಂಗ್ ಅಷ್ಟೊಂದೇನು ಕಷ್ಟ ಇಲ್ಲ. ನಿಮಗೆ ಮೀಡಿಯಂ ಟ್ರೆಕ್ಕಿಂಗ್ ಇರುತ್ತೆ. ಇದು ಸುಮಾರು 3 ಕಿಲೋಮೀಟರ್ಗಳಷ್ಟು ಟ್ರೆಕ್ಕಿಂಗ್ ಆಗಿರುತ್ತೆ. ಹಾಗೆ ಇಲ್ಲಿ ಆಫೀಸ್ ಓಪನ್ ಆಗೋದು 6 ಗಂಟೆ. ಹಾಗೆ ನೀವು ಅದಕ್ಕೇ ಬೇಗ ರೀಚ್ ಆಗಬೇಕು. ಆಗ ನಿಮಗೆ ಟಿಕೆಟ್ಸ್ ತಗೊಳ್ಳಿಕ್ಕೆ ಆಗುತ್ತೆ. ಇಲ್ಲಾಂದರೆ ಟಿಕೆಟ್ಸ್ ಕ್ಲೋಸ್ ಮಾಡಿಬಿಡ್ತಾರೆ. ಹಾಗೆ ಇಲ್ಲಿ ಕೇವಲ 200 ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಒಂದು ದಿವಸಕ್ಕೇನೆ. ಹಾಗೆ ಇಲ್ಲಿ ಒಬ್ಬರಿಗೆ 250 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಸೊ ಈ ವ್ಯೂ ಪಾಯಿಂಟ್ ಅನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ 9 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಸೂಚಿಪರ ವಾಟರ್ ಫಾಲ್ಸ್ ಸಿಗತ್ತೆ. ಕೇರಳನಂತೂ ಪ್ರಕೃತಿ ಸೌಂದರ್ಯದ ನಾಡು ಅಂತಾನೆ ಕರೀಬಹುದು. ಮತ್ತು ಇದು ಹಲವಾರು ಜಲಪಾತಗಳು, ಗಿರಿಧಾಮಗಳು ಮತ್ತು ಪರ್ವತಗಳನ್ನ ಹೊಂದಿದೆ. ಹಾಗೆ ಇದೇ ಕೇರಳದಲ್ಲಿರುವ ವಯನಾಡಿನ ಪ್ರಮುಖ ಆಕರ್ಷಣೆಗಳಲ್ಲಿ ಸೋಚಿಪರ ಜಲಪಾತವೂ ಕೂಡ ಒಂದು.
ಈ ಜಲಪಾತವನ್ನು ನೋಡ್ಲಿಕ್ಕಾಗಿ ನೀವು ಸ್ವಲ್ಪ ಟ್ರೆಕ್ಕಿಂಗ್ ಅನ್ನು ಮಾಡಬೇಕಾಗುತ್ತೆ. ಆ ಟ್ರೆಕ್ಕಿಂಗ್ ನಡುವೆ ನಿಮಗೆ ವನ್ಯಜೀವಿಗಳಂತೂ ಕಾಣಲು ಸಿಗ್ತಾನೆ ಇರ್ತವೆ ಅಲ್ಲಲ್ಲಿ. ಹಾಗೆ ನೀವು ಇಲ್ಲಿಗೆ ಹೋದಾಗ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬೇಡಿ. ಈ ಜಲಪಾತ ಅಂತೂ ದಟ್ಟವಾದ ಕಾಡಿನಿಂದ ಸುತ್ತುವರೆದಿದೆ. ಇಲ್ಲಂತೂ ಪ್ರವಾಸಿಗರು ವಯನಾಡಿನ ರಮಣೀಯ ನೋಟ ಮತ್ತು ನೈಸರ್ಗಿಕ ಸೌಂದರ್ಯವನ್ನ ವೀಕ್ಷಿಸಲು ಬರ್ತಾರೆ. ಇದು ಪ್ರಕೃತಿ ಪ್ರಿಯರಿಗೆ ಮತ್ತು ಸಾಹಸ ಉತ್ಸಾಹಿಗಳಿಗೆ ಸೂಕ್ತವಾದ ತಾಣವಾಗಿದೆ ಮತ್ತು ದೈನಂದಿನ ಬಿಡುವಿಲ್ಲದ ಜೀವನದಲ್ಲಿ ವಿಶ್ರಾಂತಿ ಪಡೆಯಲು ಇದು ಅತ್ಯುತ್ತಮವಾದ ಸ್ಥಳ ಅಂತಾನೆ ಹೇಳಬಹುದು. ಹಾಗೆ ನೀವು ಇಲ್ಲಿ ವೈವಿಧ್ಯಮಯ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನ ಕಾಣಬಹುದು. ಇದಂತೂ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳಬಹುದು. ಈ ಜಲಪಾತದಲ್ಲಿ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಇಲ್ಲಿಂದ 6.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಅಟ್ಟಮಾಲ ವ್ಯೂ ಪಾಯಿಂಟ್ಗೆ ರೀಚ್ ಆಗಿ. ಇದನ್ನಂತೂ ವಯನಾಡಲ್ಲಿ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇಲ್ಲಿಂದ ನಿಮಗೆ ವ್ಯೂಸ್ ಅಂತೂ ಅಷ್ಟು ಸುಂದರವಾಗಿ ಕಾಣುತ್ತೆ. ಹಾಗೆ ನಿಮಗೆ ಇಲ್ಲಿ ಯಾವುದೇ ರೀತಿ ಅಂಗಡಿಗಳು ಇರೋದಿಲ್ಲ. ನಿಮಗೆ ತಿಂಡಿ ಏನಾದರೂ ತೊಗೊಂಡು ಹೋಗಬೇಕು ಅಂದರೆ ನೀವು ಮುಂಚೆನೇ ತೊಗೊಂಡು ಹೋಗ್ಬಿಡಿ, ಯಾಕಂದರೆ ಅಲ್ಲಿ ಯಾವುದೇ ರೀತಿ ಅಂಗಡಿಗಳಿರೋದಿಲ್ಲ. ಹಾಗೆ ನೀರು ಕೂಡ ಸಿಗೋದಿಲ್ಲ. ಇಲ್ಲಿ ವ್ಯೂ ಪಾಯಿಂಟ್ಸನ್ನು ನೋಡಲಿಕ್ಕಾಗಿ ನಿಮಗೆ ಒಬ್ಬರಿಗೆ 50 ರೂಪಾಯಿನ ಚಾರ್ಜ್ ಮಾಡ್ತಾರೆ ಮತ್ತು ಇಲ್ಲೇ ಪಕ್ಕದಲ್ಲಿ ಗ್ಲಾಸ್ ಬ್ರಿಡ್ಜ್ ಕೂಡ ಇದೆ. ಅಲ್ಲಿ ನೀವೇನಾದರೂ ಆ್ಯಕ್ಟಿವಿಟೀಸ್ ಮಾಡ್ತೀರಾ ಅಂದರೆ 300 ರೂಪಾಯಿನ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಈ ವ್ಯೂ ಪಾಯಿಂಟ್ಸಲ್ಲಿ ನಿಂತ್ಕೊಂಡು ನೀವು 360 ವ್ಯೂನ ಕಾಣಬಹುದು. ಎಲ್ಲ ಕಡೆ ನಿಮಗೆ ಹಚ್ಚ ಹಸಿರು ಕಾಣಿಸ್ತಾ ಇರುತ್ತೆ. ವಯನಾಡಿನ ಸುಂದರ ನೋಟ. ಇದಾದ ಮೇಲೆ ಇಲ್ಲಿಂದ 10 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಗ್ಲಾಸ್ ಬ್ರಿಡ್ಜ್ 900 ಕಂಡಿ ಸಿಗತ್ತೆ. ಈ ಬ್ರಿಡ್ಜ್ ಅನ್ನ ಎತ್ತರದ ಒಂದು ಬೆಟ್ಟದ ಮೇಲೆ ಮಾಡಲಾಗಿದೆ. ಸೊ ಇಲ್ಲಿ ನಿಂತ್ಕೊಂಡು ನೀವು ವ್ಯೂ ಪಾಯಿಂಟ್ಸ್ ಅನ್ನ ಕಾಣಬಹುದು. ಇದನ್ನ ಸೌತ್ ಇಂಡಿಯಾದ ಮೊದಲನೇ ಗ್ಲಾಸ್ ಬ್ರಿಡ್ಜ್ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಈ ಗ್ಲಾಸ್ ಬ್ರಿಡ್ಜ್ಗೆ ರೀಚ್ ಆಗಲಿಕ್ಕೆ ನಿಮ್ಮ ಓನ್ ವೆಹಿಕಲ್ಸಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಏನಾದರೂ ಜೀಪ್ ಇದ್ದರೆ ನೀವು ಹೋಗಬಹುದು. ಹಾಗೆ ಆಫ್ ರೋಡಿಂಗ್ ನಿಮಗೆ ಮಾಡ್ಲಿಕ್ಕೆ ಆಗತ್ತೆ ಮತ್ತು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಮಾತ್ರ ನೀವು ಹೋಗಬಹುದು. ಅಕಸ್ಮಾತ್ ಆ ಥರ ಇಲ್ಲ, ಕಾರ್ಗಳಿಗೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಅಂತ ಆದರೆ ನೀವು 2 ಕಿಲೋಮೀಟರ್ಗಳ ಹಿಂದೆನೇ ನೀವು ಕಾರ್ ಪಾರ್ಕಿಂಗನ್ನು ಮಾಡಿಬಿಡ್ಬೇಕಾಗತ್ತೆ. ಸೊ ಅಲ್ಲೇ ನೀವು ಟಿಕೆಟ್ಸ್ ಕೌಂಟರ್ಗಳಲ್ಲಿ ಟಿಕೆಟ್ ಹಣ ತೊಗೊಳ್ಬೇಕಾಗತ್ತೆ. ಒಬ್ಬರಿಗೆ ಇಲ್ಲಿ 200 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ನಿಮ್ಮನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಪಾರ್ಕಿಂಗ್ ಸ್ಲಾಟಿಂದ ನಿಮಗೆ 6 ಕಿಲೋಮೀಟರ್ಗಳಷ್ಟು ಆಫ್ ರೋಡಿಂಗ್ ಇರುತ್ತೆ. ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ವ್ಯೂ ಪಾಯಿಂಟ್ಸು ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ದುಡ್ಡು ಅಷ್ಟೊಂದು ಕೊಡೋದೇನು ಬೇಕಾಗಿರಲಿಲ್ಲ ಅಂತ ಕೂಡ ಅನಿಸುತ್ತೆ. ಬಟ್ ನಿಮಗೆ ವ್ಯೂ ಪಾಯಿಂಟ್ಸ್ ನೋಡಬೇಕು, ವಯನಾಡಲ್ಲಿ ಗ್ಲಾಸ್ ಬ್ರಿಡ್ಜನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅಲ್ಲಿ ಹೋಗಿ ಆ್ಯಕ್ಟಿವಿಟೀಸ್ ಆಡಬೇಕು ಅಂತ ಏನಾದರೂ ಇದ್ದರೆ ನೀವು ಆರಾಮಾಗಿ ಹೋಗಿ ಇಲ್ಲಿ ವ್ಯೂ ಪಾಯಿಂಟ್ಸ್ ನೋಡ್ಕೊಳ್ಬಹುದು. ಹಾಗೆ ಜೀಪ್ ರೈಡನ್ನು ಮಾಡಬಹುದು. ಈ ಗ್ಲಾಸ್ ಬ್ರಿಡ್ಜ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಇಲ್ಲಿಂದ ನೀವು 23 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಕರಪುಳ ಡ್ಯಾಮ್ ಸಿಗತ್ತೆ. ಈ ಡ್ಯಾಮ್ನಂತೂ ಭಾರತದ ಅತಿ ದೊಡ್ಡ ಡ್ಯಾಮ್ಗಳಲ್ಲಿ ಒಂದು ಅಂತ ಕರೆಯಲಾಗುತ್ತೆ. ಈ ಡ್ಯಾಮ್ನ ಅಕ್ಕಪಕ್ಕ ಅದು ನಿಮಗೆ ಹಚ್ಚ ಹಸಿರೇ ತುಂಬಿರುತ್ತೆ. ಹಾಗೆ ಡ್ಯಾಮಲ್ಲಿ ಏನಾದರೂ ವಾಟರ್ ಫ್ಲೋ ಇದ್ದರೆ ನಿಮಗೆ ಕಾಣಲಿಕ್ಕೆ ಇನ್ನೂ ತುಂಬ ಸೊಗಸಾಗಿ ಕಾಣುತ್ತೆ. ಹಾಗೆ ಇಲ್ಲಿಗೆ ಹೋಗ್ಲಿಕ್ಕೆ ನಿಮಗೆ ಒಬ್ಬರಿಗೆ 30 ರೂಪಾಯಿನ ಚಾರ್ಜ್ ಮಾಡ್ತಾರೆ ಮತ್ತು ಮಕ್ಕಳಾದರೆ ಒಬ್ಬರಿಗೆ 10 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗೆ ಬೋಟಿಂಗ್ ಕೂಡ ನೀವಿಲ್ಲಿ ಮಾಡಬಹುದು. ಇಲ್ಲಿಗೆ ವಯನಾಡಿನ 3 ದಿನಗಳ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಸೊ ಈಗಾಗಲೇ ನಿಮಗೆ ಹೇಳಿದ್ದೆ ನಾನು, ವಯನಾಡಲ್ಲಿ ನಿಮಗೆ ರೂಮ್ಸ್ ಬೇಕಾದರೆ ಯಾವುದು ತಗೊಳ್ಬಹುದು ಅಂತ ಹೇಳ್ತೀನಿ ಅಂತ. ಸೊ ವಯನಾಡಿಂದ 13 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ನವರಂಗ್ ವಿಲ್ಲಾಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಂದು ದಿವಸಕ್ಕೆ 1800ರಿಂದ 2500ವರೆಗೂ ಚಾರ್ಜ್ ಮಾಡ್ತಾರೆ. ಹಾಗೆ ವಯನಾಡಿಂದ 2 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಡ್ರೀಮ್ ಕನೆಕ್ಟ್ ಹೋಮ್ ಸ್ಟೇಗೂ ಕೂಡ ನೀವು ರೀಚ್ ಆಗಬಹುದು. ಇಲ್ಲಿ ದಿವಸಕ್ಕೆ 1500 ರೂಪಾಯಿಂದ 2000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಮತ್ತೊಂದು ರೂಮ್ ವಯನಾಡಿಂದ 13 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಹೋಟೆಲ್ ಪರ್ಲ್ ವ್ಯೂ ರೆಸಿಡೆನ್ಸಿಗೆ ನೀವು ರೀಚ್ ಆಗಬಹುದು. ಇಲ್ಲಿ ದಿವಸಕ್ಕೆ 1000 ರೂಪಾಯಿಂದ 2000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ವಯನಾಡಲ್ಲಿ ಊಟ ತಿಂಡಿ ಮಾಡಲಿಕ್ಕೆ ನೀವು ರೆಸ್ಟೋರೆಂಟ್ಸನ್ನು ನೋಡ್ತಾ ಇದ್ದೀರಾ ಅಂದರೆ ವಯನಾಡಿಂದ 13 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಉಡುಪಿ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ಗೆ ನೀವು ರೀಚ್ ಆಗಬಹುದು. ಸೊ ವಯನಾಡಿಗೆ ಹೋಗಲಿಕ್ಕೆ ಬೆಸ್ಟ್ ಟೈಮ್ ಯಾವುದಪ್ಪ ಅಂತ ನೀವು ಕೇಳೋದಾದರೆ ಸೆಪ್ಟೆಂಬರ್ ಎಂಡಿಂಗಿಂದ ಹೋಗಬಹುದು, ಅಥವಾ ನೀವು ಅಕ್ಟೋಬರಿಂದ ಸ್ಟಾರ್ಟ್ ಮಾಡಿ ಫೆಬ್ರವರಿ ಒಳಗಡೆ ರೀಚ್ ಆಗಬಹುದು. ಆಗ ನಿಮಗೆ ಜಲಪಾತಗಳು ಕೂಡ ಕಾಣಲು ಸಿಗ್ತವೆ. ವಯನಾಡಲ್ಲಿ ನಿಮಗೆ ವಾಟರ್ಫಾಲ್ಸ್ ಕಾಣಿಸ್ಬೇಕು ಅಂದರೆ ನೀವು ಆದಷ್ಟು ಜನವರಿ ಒಳಗಡೆ ಹೋದರೆ ಒಳ್ಳೆಯದು. ಆಗ ನಿಮಗೆ ಕಾಣಲಿಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಸೊ ಇದಾಗಿತ್ತು ವಯನಾಡಿನ 3 ದಿನಗಳ ಪ್ರವಾಸದ ಪ್ಲ್ಯಾನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಿಸ್ ಮಾಡಲೇಬೇಡಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ವಯನಾಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ.